वेलकम टू माय एसबी एजुकेशनल चैनल। आज हम पढ़ेंगे फर्स्ट स्टैंडर्ड का 4th लेसन हूदोटा। हूदोटा मतलब पार्क। ಸುಮಾ ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ? ಅಜ್ಜಿ: ಹೌದು ಮಗು, ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ಸುಮಾ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ? यहाँ इस तस्वीर में जो है ये लड़की का नाम है सुमा और ये इसकी दादी है। सुमा कहती है, दादी आप हर रोज़ पार्क को आती है ना? तो दादी कहती है, हाँ बेटा, मैं हर रोज़ पार्क को आती हूँ, मुझे पार्क आना बहुत अच्छा लगता है, कहती है। तो फिर सुमा पूछती है, दादी यहाँ कई सारे लोग चलते फिरते रहते हैं ना, क्यों? कहकर पूछती है। ಅಜ್ಜಿ: ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಸುಮಾ: ಅಜ್ಜಿ, ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಆಡಲೇ? दादी कहती है, चलना हमारे शरीर के लिए बहुत अच्छा व्यायाम है, ये व्यायाम हेल्थ के लिए बहुत ज़रूरी है, कहती है। फिर सुमा कहती है, दादी वहाँ पर झूला है, मैं थोड़ी देर जाकर झूला खेल लूँ, पूछती है। फिर दादी कहती है, आड़ू मगु, ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ. ठीक है बच्चे, तुम खेल लो, मैं थोड़ी देर चल फिर कर आती हूँ, कहती है। ಸ್ವಲ್ಪ ಸಮಯದ ಬಳಿಕ, कुछ समय बाद, अज्जी: ಜೋಕಾಲಿ ಆಡಿದ್ದು ಆಯಿತೆ ಮಗು, झूला खेलने का हो गया क्या, पूछती है दादी। फिर सुमा कहती है, ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೆ, हो गया दादी, मैं आपका चलना फिरना हो गया क्या, पूछती है सुमा। फिर दादी कहती है, ಅಜ್ಜಿ ಆಯಿತು ಮಗು, ಈಗ ಮನೆಗೆ ಹೋಗೋಣವೇ? हो गया बच्चे, अब घर चले, बोलकर दादी पूछती है। फिर सुमा कहती है, ಸುಮಾ ಅಜ್ಜಿ, ನಾನು ದಿನಾಲು ನಿಮ್ಮ ಜೊತೆ ಹೂದೋಟಕ್ಕೆ ಬರುವೆ. दादी मैं हर रोज़ आपके साथ पार्क आऊँगी, कहती है। ಅಜ್ಜಿ: ನೀನು ತುಂಬ ಜಾಣೆ, ಮಕ್ಕಳು ಚಿಕ್ಕನಿಂದಲೇ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. फिर दादी कहती है, तुम बहुत होशियार हो, बच्चे बचपन से ही ऐसे अच्छी आदतें डाल लेना बहुत अच्छा होता है, कहती है। ಕೇಳಿದ ಪದಗಳು. ಸುನೇಸೋ ವರ್ಡ್ಸ್: ಅಜ್ಜಿ, ದಿನಾಲು, ಸಂಜೆ, ನೀವು, ಹೂದೋಟ, ಹೌದು, ಮಗು, ಹಲವಾರು, ಮಂದಿ, ನಡೆ, ದೇಹ, ಒಳ್ಳೆಯ, ವ್ಯಾಯಾಮ, ಆರೋಗ್ಯ, ಅಗತ್ಯ, ಜೋಕಾಲಿ, ನಡೆದಾಟ, ಅಭ್ಯಾಸ, ಜಾಣೆ. ಪದಗಳ ಅರ್ಥ: ದಿನಾಲು ಪ್ರತಿದಿನ, ಹರ್ ರೋಸ್, ಜೋಕಾಲಿ ಉಯ್ಯಾಲೆ ತೂಗುಮಣೆ मतलब झूला. ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ. ಬಿಟ್ಟಿರುವ ಪದಗಳನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ. ये जो छोटे सो वर्ड्स है उन्हें भर के बच्चों से बुलवाने हैं. ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ? ನಿಮ್ಮ ನಡೆದಾಟ ಆಯಿತೆ? ನೀನು ತುಂಬ ಜಾಣೆ. ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. बच्चों को क्वेश्चंस पूछ के आंसर्स बुलवाने हैं. ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು. ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? ದೇಹಕ್ಕೆ ಒಳ್ಳೆಯ ವ್ಯಾಯಾಮ ನಡೆಯುವುದು. ಸುಮಾ ಯಾವ ಆಟ ಆಡಿದಳು? ಸುಮಾ ಜೋಕಾಲಿ ಆಟ ಆಡಿದಳು. ಯಾರು ಯಾರಿಗೆ ಕೇಳಿದರು ಎಂದು ಮಕ್ಕಳನ್ನು ಕೇಳಿ उत्तर पढ़ेरी. ये जो नीचे दिए हुए हैं ना, ये किसने किससे कहा है या पूछा है, बच्चों से पूछ के आंसर्स बुलवाने हैं. ಅಜ್ಜಿ, ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು? ಸುಮಾ. ಆನ್ಸರ್:
ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು? ಆನ್ಸರ್ ಅಜ್ಜಿ. ಮಕ್ಕಳು ಚಿಕ್ಕನಿಂದಲೂ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು? ಆನ್ಸರ್ ಅಜ್ಜಿ. ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. ಯೇ ವರ್ಡ್ಸ್ ಬಚ್ಚೋं से ಬುಲ್ವಾನೆ ಹೈ. ನಾನು ದಿನಾಲೂ ಸ್ನಾನ ಮಾಡುತ್ತೇನೆ. ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ನನ್ನ ಗೆಳತಿ ತುಂಬ ಜಾಣೆ. अगर आपको ये वीडियो अच्छा लगे तो लाइक शेयर एंड सब्सक्राइब ज़रूर कर दीजिए ताकि ऐसे वीडियो आपको और मिलते रहे. थैंक यू.